ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬರೀ 1.5 ಲಕ್ಷ ಬಜೆಟಲ್ಲಿ ಒಂದು ಟಾಟಾ ಎಸಿ ಗಾಡಿ ಸೇಲಿಗೆ ಬಂದಿದೆ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ನಿಮ್ಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸಹ ಸೇಲಿಗಿತ್ತು ಅಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದಾ? ಹಾಂ ಸರ್, ಟಾಟಾ ಐತೆ ಸರ್. ಎಚ್ ಟಿನಾ? ಎಚ್ ಡಿ ಸರ್, ಎಚ್ ಡಿ. ಓಕೆ, ಮಾಡಲು ಸರ್? ಸರ್ 2010 ಸರ್. ಓನರು? ಓನರ್ 2 ಓನರ್ ಆಗಿದೆ ಸರ್. ಈಗ ತೊಗೊಂಡ್ರೆ 3ನೇ ಓನರ್. ಓಕೆ, ಕಿಲೋಮೀಟ್ರು? ಸರ್ ಕಿಲೋಮೀಟ್ರ್ 1 ಲಕ್ಷ ಮೇಲೆ ಆಗಿದೆ ಸರ್. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ? ಎಫ್ ಸಿ ಇನ್ಸೂರೆನ್ಸ್ ಎಲ್ಲ? ಹಾಂ, ಎಫ್ ಸಿ ಇನ್ಸೂರೆನ್ಸ್ ಅದಾವೆ ಸರ್. ಈ ವರ್ಷ ಎಂಡಿಂಗ್ ಇದಾವೆ ಸರ್. ಅಂದರೆ ಈ ವರ್ಷ ಫುಲ್ ಎಂಡ್ ಆಗೋವರೆಗೂ ಇದೆಯಾ? ಎಂಡ್ ಅವರಿಗೆ ಇನ್ಸೂರೆನ್ಸ್ ಇದೆ ಸರ್, ಎಫ್ ಸಿ ಇದೆ. ಹಾಂ ಸರ್, ನಿಮ್ಗೆ ಹಾಕಂದ್ರೆ ಸರ್ ನಾನು ಹಾಕ್ತೀನಿ ಸರ್. ಎಫ್ ಸಿ ಕಾಪಿ ಹಾಕ್ತೀನಿ, ಇನ್ಸೂರೆನ್ಸ್ ಹಾಕಂದ್ರೆ ಹಾಕ್ತೀನಿ ಸರ್. ಓಕೆ, ಈಗ ಟೈರ್ ಎಲ್ಲ ಹೆಂಗಿದೆ ಸರ್? ಹಾಂ ಸರ್, ಗುಡ್ ಕಂಡೀಷನ್ ಇದೆ ಟೈರ್. 80% ಟೈರ್ ಇದೆ ಸರ್. 4 ಸ್ಟೀಲ್ ಟೈರ್ ಸರ್. ತೊಟ್ಟಿ ಎಲ್ಲ ಚೆನ್ನಾಯ್ತಾ? ಹಾಂ, ತೊಟ್ಟಿ ಚೆನ್ನಾಗಿದೆ ಸರ್. ಬಾಡಿ ಚೆನ್ನಾಗಿದೆ ಸರ್. ಟ್ರಾಲಿ ಚೆನ್ನಾಗಿದೆ ಸರ್. ಎಲ್ಲಿ ಟಿಂಕರಿಂಗ್ ಏನಿಲ್ಲ ಸರ್. ಎಲ್ಲ ಪೇಂಟ್ ಆಗಿ ರೆಡಿ ಇದೆ ಸರ್. ಫುಲ್ ರೀಪೇಂಟ್ ಆಗಿದೆಯಾ? ಹಾಂ, ರೀಪೇಂಟ್ ಆಗಿದೆ ಸರ್. ಯಾವುದು ಟಿಂಕರ್ ಕೆಲಸ ಇಲ್ಲ? ಏನು ಟಿಂಕರ್ ಕೆಲಸ ಇಲ್ಲ. ಸೀಟಿಂಗ್ ಆಗಿದೆ ಸರ್. ಹೆಡ್ಲೈಟ್ ಹೊಸ ಹಾಕ್ಸಿದ್ದೀನಿ ಸರ್. ಹಾರ್ನೆಲ್ಲ ಹೊಸ ಹಾಕ್ಸಿದ್ದೀನಿ ಸರ್. ಎಲ್ಲ ಕಂಡೀಷನ್ ಕೆಲಸ ಮಾಡಿದ್ದೀನಿ ಸರ್. ನಿಮ್ಮ ಕಡೆಯಿಂದ ಬಂದು ಸ್ಟೋರೇಜ್ ಕಮ್ಮಿ ಮಾಡ್ಕೊಡ್ತೀನಿ. ಓಕೆ, ಇಂಜಿನ್ ಎಲ್ಲ ಓಕೆ ಇದೆಯಾ? ಹಾಂ, ಇಂಜಿನ್ ಓಕೆ ಇದೆ ಸರ್. ಬಂದು ನೋಡ್ಕೊಳ್ಳಿ ಸರ್ ಅವ್ರು. ಹಾಂ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಸರ್? ಹಾಂ, ಡಾಕ್ಯುಮೆಂಟ್ಸ್ ಒರಿಜಿನಲ್ ಸರ್. ಓಕೆ, ಈಗ ತಗೊಳ್ಳೋರಿಗೆ ಸಿ ಸಿ ಕಂಡೀಷನ್ ಕೊಡ್ತೀರಾ? ಹಾಂ, ತಗೊಳ್ಳೋರಿಗೆ ಸಿ ಸಿ ಕಂಡೀಷನ್ ಎಲ್ಲ ನಾವು ಮಾಡ್ಕೊಡ್ತೀನಿ ಸರ್. ಇಲ್ಲಿ ಲೋಕಲ್ ಆದರೆ ಪರವಾಗಿಲ್ಲ ಸರ್. ಮತ್ತು ಬೇರೆ ಕಡೆ ಆದರೆ ಅಲ್ಲಿ ಸಿ ಸಿ ಕಂಡೀಷನ್ ಮಾಡ್ಕೊಡ್ತೀನಿ ಸರ್. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಗಾಡಿ ಇದು ಸಿನ್ನೂರು ತಾಲೂಕು ಅಂತೇಳಿ ಸರ್. ರಾಯಚೂರು ಜಿಲ್ಲೆ ಸಿನ್ನೂರು ತಾಲೂಕು. ಇಲ್ಲಿ ರೌಡ್ಕುಂದ ಅಂತ ಗ್ರಾಮ ಇದೆ ಸರ್, ಅಲ್ಲಿದೆ ಸರ್. ಓಕೆ, ರೇಟ್ ಏನು ಹೇಳ್ತೀರಾ? ಸರ್ ರೇಟು 1.55 ಹೇಳಿದ್ದೀನಿ ಸರ್. ನಿಮ್ಮ ಕಡೆಯಿಂದ ಬಂದರೆ ಒಂದು 50,000 ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಸರ್? ಹಾಂ, ಇದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿ ಸರ್. ಈಗ ಮಾಡಿದಿರಲ್ಲ ಸರ್. ಸರಿ ಸರ್, ಓಕೆ.